ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನೋಡಬೇಕಾದದ್ದು ಮಧ್ವ ವಿಜಯದ 103ನೇ ಭಾಗ. 102ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 15ನೇ ಸರ್ಗದ 23ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯರು ವಿವಿಧ ಮತಗಳನ್ನು ಹೇಗೆ ವಿಮರ್ಶೆ ಮಾಡ್ತಿದ್ದಾರೆ ಅಂತನ್ನೋದನ್ನು ನಾವು ನೋಡ್ತಾ ಬರ್ತಿದ್ದೇವೆ. ನ್ಯಾಯ ವೈಶೇಷಿಕ ಮತಗಳ ವಿಮರ್ಶೆ 23ನೇ ಶ್ಲೋಕದವರೆಗೆ ನಡೆಯಿತು. ಅವರು ಭಗವಂತನ 8 ಗುಣಗಳುಳ್ಳವನು ಅಂತ ವಾದಿಸಿದರು. ಅವನು 8 ಗುಣವುಳ್ಳವನು ಅಂತ ಹೇಳಬೇಡ್ರಿ, ಆತ ಅನಂತ ಧರ್ಮ, ನಿತ್ಯಾನಯ ತನ್ನಿರಾಸಾತ್ ಸ್ಯಾಪ್ತಸ್ಯಾನಂತ ಧರ್ಮತ. ಆ ಪರಮಾತ್ಮ ಅನಂತ ಗುಣವುಳ್ಳವನಾಗಿದ್ದಾನೆ. ಅನಂತ ಗುಣವುಳ್ಳವನಾದರೂ ಕೂಡ ಅವನ ಗುಣಗಳಿಗೂ ಅವನ ಸ್ವರೂಪಕ್ಕೂ ಯಾವುದೇ ಚ್ಯುತಿ ಇಲ್ಲ. ಕಾರಣ ಏನಂದರೆ ಆ ಗುಣಗಳಿಗೂ ಅವನಿಗೂ ವಿಶೇಷ ಅನ್ನುವ ಒಂದು ಶಕ್ತಿಯನ್ನು ಒಪ್ತೇವೆ. ಈ ವಿಶೇಷ ಅನ್ನುವ ಶಕ್ತಿಯನ್ನು ಒಪ್ಪಿದ್ದರಿಂದ ಆ ಗುಣಗಳಿಗೂ ಅವನಿಗೂ ಭೇದ ಇದೆಯೋ, ಆ ಮತ್ತೊಂದು ಭೇದಕ್ಕೂ ಆ ಮೂಲ ಪರಮಾತ್ಮನ ಸ್ವರೂಪಕ್ಕೂ ಭೇದ ಇದೆಯೋ ಅನ್ನುವಂಥ ಯಾವುದೇ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಮತ್ತು ನಾವು ಹೇಳ್ತಿರುವಂಥ ಸಂಗತಿ ಏನಿದೆ, ಇದೆಲ್ಲವೂ ಕೂಡ ವೇದ, ಮಹಾಭಾರತ, ಭಾಗವತ ಮೊದಲಾದ ಪ್ರಮಾಣಗಳಿಂದ ಸಿದ್ಧವಾದದ್ದು. ಹೀಗೆ ಪ್ರಮಾಣಗಳಿಂದ ಸಿದ್ಧವಾದಂಥ ಪರಮಾತ್ಮನ ಅನಂತ ಗುಣತ್ವವನ್ನು, ಅನಂತ ಶಕ್ತಿತ್ವವನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೇವೆ. ಆತ ಕೇವಲ 8 ಗುಣಗಳುಳ್ಳವನು ಅಂತ ನೀವು ಹೇಳಬೇಕಾಗಿಲ್ಲ. ವಿಶೇಷ ಮಾತ್ರೇಣ ಆನಂತ್ಯಂ ಗುಣಾನಾಂ ಶೋಭತೆ ವಿಭೋಹೋ, ಹೀಗೆ ಸಮರ್ಥನೆ ಮಾಡಿದರು. ಮತ್ತು ಸಮವಾಯ ಅನ್ನುವಂಥ ಸಂಬಂಧವನ್ನು ಈ ನ್ಯಾಯ ವಿಶೇಷಕರು ಏನು ಒಪ್ತಾರೆ ಅದರ ನಿರಾಧಾರತ್ವವನ್ನು ಕೂಡ ಸಮರ್ಥನೆ ಮಾಡಿದರು. ಸಮವಾಯ ಅನ್ನೋ ಸಂಬಂಧ ಬೇಕಾಗಿಲ್ಲ. ಸಂಯೋಗ ಅನ್ನುವ ಒಂದು ಸಂಬಂಧ ಕಣ್ಣಿಗೆ ಕಂಡದ್ದು, ಎಲ್ಲರೂ ಅದನ್ನು ನೋಡಿದ್ದಾರೆ. ಮತ್ತಿನ್ನು ಇರುವ ಸಂಬಂಧ ಅಂದರೆ ಸ್ವರೂಪ ಸಂಬಂಧ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಸ್ವರೂಪವೇ ಸಂಬಂಧ. ಆ ಸ್ವರೂಪ ಸಂಬಂಧಕ್ಕೆ ಸರಿಯಾದ ಆಧಾರಗಳಿವೆ. ನಮ್ಮ ಅನುಭವದಿಂದ ಅದು ಸಿದ್ಧ ಆಗಿದೆ. ಮತ್ತು ಆ ಪರಮಾತ್ಮನಲ್ಲಿ ವಿಶೇಷ ಅನ್ನುವಂಥ ಒಂದು ಶಕ್ತಿ ಇದೆ. ಹೀಗೆ ಆ ಶಕ್ತಿಯ ಆಧಾರದಿಂದ ಈ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲವನ್ನೂ ಸಮರ್ಥನೆ ಮಾಡಬಹುದು. ಆದ್ದರಿಂದ ಈ ನ್ಯಾಯ ವಿಶೇಷಿಕ ಮತಗಳು ನಿರಾಧಾರ, ಪ್ರಮಾಣಹೀನ ಅಂತ ಸಮರ್ಥನೆ ಮಾಡಿದರು. ಇನ್ನು ಮುಂದೆ ಈ 24ನೇ ಪದ್ಯದಲ್ಲಿ ಬೌದ್ಧ ಮತವನ್ನು ನಿರಾಕರಣೆ ಮಾಡ್ತಾರೆ. ಈ ಬೌದ್ಧ ಮತವನ್ನು ಇಲ್ಲಿ ಏನು ಹೇಳುವಂತೆ ಕೆಲವು ಅಂಶಗಳನ್ನು ತೋರಿಸಿ ನಿರಾಕರಣೆ ಮಾಡ್ತಾರಲ್ಲ, ಅವು ನಮಗೀಗ ಗೊತ್ತಿರುವಂತೆ ತೀರಾ ಅಪರಿಚಿತ. ನಾವು ಹಿಂದೂಗಳು ಅಂತೇನು ಕರೆಸ್ಕೊಂಡಿದ್ದೇವೆ, ನಮಗೇ ಅಪರಿಚಿತ ಇರಲೇ. ಆದರೆ ಎಷ್ಟೋ ಜನ ವಸ್ತುತಃ ಬೌದ್ಧರಾದವರು ಕೂಡ ಇಲ್ಲಿರುವ ಸಂಗತಿಗಳೆಲ್ಲವನ್ನೂ ಕೂಡ ಸರಿಯಾಗಿ ತಿಳ್ಕೊಂಡಿದ್ದಾರೋ ಇಲ್ಲೋ ಹೇಳೋದು ಕಷ್ಟ. ಅದು ಬರೇ ಬೌದ್ಧ ಮತಕ್ಕೆ ಅಂತಲ್ಲ, ಯಾವುದೇ ಧರ್ಮಿಗಳಿಗೂ ಕೂಡ, ಯಾವುದೇ ಮತದ ಪಂಥದ ಅನುಯಾಯಿಗಳಿಗೂ ಕೂಡ ತಾವು ಯಾವ ಧರ್ಮದಲ್ಲಿದ್ದೀವಿ, ಯಾಕಾಗಿ ಅಲ್ಲಿದ್ದೀವಿ, ಅದರ ತಿರುಳೇನು, ಇದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಒಂದು ಗೊಂದಲದ ಸಂಗತಿನೇ ಅದು. ಗೌತಮ ಬುದ್ಧ ಬೌದ್ಧ ಮತವನ್ನು ಪ್ರಚಾರ ಮಾಡಿದ ಮೇಲೆ ಬೌದ್ಧ ಮತ 4 ರೀತಿಯಾಗಿ ಕವಲೊಡೆಯಿತು. ಅದು ಸಮಸ್ಯೆ ಏನಾಗಿತ್ತು ಅಂದರೆ, ಬುದ್ಧ ತಾನು ಬದುಕಿದ್ದಾಗ ಏನನ್ನೂ ಬರೆದಿಡಲಿಲ್ಲ ಅಥವಾ ಏನನ್ನೂ ಬರೆಸಿ ಇಡಲಿಲ್ಲ. ಆತ ನಿರ್ವಾಣ ಹೊಂದಿದ 200-300 ವರ್ಷಗಳ ಬಳಿಕ ಅಂತ ನನಗೆ ಇತಿಹಾಸ ಓದಿದ ನೆನಪು. ಅದಾದಮೇಲೆ ಅಶೋಕ ಚಕ್ರವರ್ತಿ ಒಂದು ಬೌದ್ಧ ಪಂಡಿತರ ಒಂದು ಸಮಾವೇಶವನ್ನು ಏರ್ಪಡಿಸಿ ಬುದ್ಧನ ಉಪದೇಶಗಳನ್ನು ದಾಖಲು ಮಾಡಬೇಕು, ಗೊಂದಲಕ್ಕೀಡಾಗಬಾರದು ಅಂತ ಪ್ರಯತ್ನ ಮಾಡಿದ. ಆಗ ಅವರು ಪ್ರತಿಯೊಬ್ಬರೂ ಕೂಡ ಬುದ್ಧನ ಮತವನ್ನು ತಾವೇನು ಅರ್ಥ ಮಾಡ್ಕೊಂಡಿದ್ರು ಅದರಂತೆಯೇ ಹೇಳ್ತಾ ಹೋದರು. ಹಾಗೆ ಹೇಳ್ತಾ ಹೋಗಿದ್ದರಿಂದ ಬೌದ್ಧ ಮತ ಅಂತನ್ನೋದು 4 ರೀತಿಯಾಗಿ ವಿಂಗಡಣೆ ಹೊಂದಿತು. ಮಾಧ್ಯಮಿಕರು, ಯೋಗಾಚಾರರು, ಸೌತ್ರಾಂತಿಕರು, ವೈಭಾಷಿಕರು ಅಂತ 4 ವಿಭಾಗಗಳಿವೆ. ಈಗ ಇವರ ಪೈಕಿ ಎಷ್ಟು ಜನ ಇದ್ದಾರೋ, ಯಾರು ಅದನ್ನು ಆಚರಣೆ ತಂದಿದ್ದಾರೋ ಗೊತ್ತಿಲ್ಲ. ಅಂತೂ ಹೀಗೊಂದು 4 ವಿಭಾಗಗಳು ಅಲ್ಲಿ ಪ್ರಾರಂಭ ಆದವು. ಈ 4 ವಿಭಾಗಗಳು ತಾತ್ವಿಕ ಸಂಗತಿಗಳಿಗೆ, ಬೌದ್ಧ ತತ್ವಶಾಸ್ತ್ರದ ಮೂಲಭೂತ ಸಂಗತಿಗಳಿಗೆ ಹೊಂದಿಕೊಂಡು 4 ವಿಭಾಗ. ತಾತ್ವಿಕ ಸಂಗತಿಗಳಲ್ಲದೇನೆ ಬುದ್ಧನ ಸ್ವರೂಪವನ್ನು ವಿಚಾರ ಮಾಡಲಿಕ್ಕೆ ಹೋದಾಗ ಆ ವಿಚಾರಕ್ಕೆ ಹೊಂದಿಕೊಂಡು ಕೂಡ ಎರಡು ರೀತಿಯಾಗಿ ಬೌದ್ಧ ಮತವನ್ನು
ನಾವು ಸಮರ್ಥನೆ ನೋಡಬಹುದು. ಎರಡು ರೀತಿಯಾಗಿ ವಿಂಗಡಣೆ ಮಾಡಬಹುದು. ಒಂದು ಹೀನಯಾನ, ಮತ್ತೊಂದು ಮಹಾಯಾನ ಅಂತ ಹೇಳಿ. ಏನಾಗಿತ್ತು, ಬುದ್ಧ ತಾನು ನಿರ್ವಾಣ ಹೊಂದಿದ, ತಾನು ದೇವರು ಅಂತ ಆತ ಏನು ಹೇಳ್ಕೊಳ್ಳಿಲ್ಲ. ಇಷ್ಟಲ್ಲದೆ ದೇವರ ಬಗ್ಗೆ ಸರಿಯಾದ ಪ್ರಸ್ತಾವವನ್ನು ಕೂಡ ಆತ ಮಾಡಲಿಲ್ಲ. ಒಬ್ಬ ಬ್ರಾಹ್ಮಣ ದೇವರ ಅಸ್ತಿತ್ವವನ್ನು ಕುರಿತು ಬುದ್ಧನನ್ನು ಪ್ರಶ್ನೆ ಕೇಳಿದ ಅಂತ ಒಂದು ಉಲ್ಲೇಖ ನಾವು ನೋಡ್ತೀವಿ. ಅಭಿಧರ್ಮ ಪಿಟಕ, ಸೂತ್ರ ಪಿಟಕ, ವಿನಯ ಪಿಟಕ ಅಂತ 3 ಪಿಟಕ ಅಂದರೆ ಬುಟ್ಟಿ ಅಂತ ಅರ್ಥ. ಅಭಿಧರ್ಮ ಮೂಲ ಸಂಸ್ಕೃತ ಶಬ್ದ. ಅದನ್ನು ಬೌದ್ಧ, ಪಾಲಿ ಭಾಷೆ ಮೊದಲಾದ ಭಾಷೆಗಳಲ್ಲಿ ಅಭಿಧಮ್ಮ ಪಿಟಕ ಅಂತಾರೆ. ಸೂತ್ರ ಪಿಟಕವನ್ನೇ ಸುತ್ತ ಪಿಟಕ ಅಂತ ಕರೀತಾರೆ. ಮತ್ತು ವಿನಯ ಪಿಟಕ, ಆ ವಿನಯ ಪಿಟಕ ಅನ್ನುವ ಹೆಸರಿನಿಂದಲೇ ಉಳಿದಿದೆ. ಈಗ 3 ಗ್ರಂಥಗಳನ್ನು ನೋಡ್ತೀವಿ. ಮತ್ತು ಕೆಲವು ಗ್ರಂಥಗಳಿರ್ಬೋದು, ನನಗೆ ನೆನಪಿಗೆ ಬರ್ತದೆ ಇದು. ಅವುಗಳಲ್ಲಿ ಒಂದು ಕಡೆ ಹೀಗೆ ಉಲ್ಲೇಖ ಇದೆ, ದೇವರು ಇದ್ದಾನೋ ಇಲ್ವೋ, ನಿಮ್ಮ ಅಭಿಪ್ರಾಯ ಏನೋ ಅಂತ ಕೇಳಿದರು ಬುದ್ಧನನ್ನು. ಬುದ್ಧ ಕೇವಲ ಜಗತ್ತಿನ ಕ್ಷಣಿಕತ್ವದ ಬಗ್ಗೆ ಮಾತ್ರ ಹೇಳಿದ್ದ. ಈ ಜಗತ್ತಿಗೆ, ಎಲ್ಲ ಕಡೆ ಜಗತ್ತಿನಲ್ಲಿರುವಂಥ ಜನರಿಗೆ ದುಃಖದ ಅಸ್ತಿತ್ವ ಕಾಣ್ತಿದೆ. ಎಲ್ಲ ಕಡೆ ಜನ ದುಃಖಿಗಳಾಗಿ ಬಿಟ್ಟಿದ್ದಾರೆ. ದುಃಖಿಗಳಾಗಿರ್ಲಿಕ್ಕೆ ಏನು ಕಾರಣ? ಸಂಸಾರ ದುಃಖಮಯ ಅಂತನ್ನೋದು ಮೊದಲನೇ ಸಂಗತಿ. ದುಃಖಕ್ಕೆ ಆಸೆ ಕಾರಣ ಅಂತನ್ನೋದು ಎರಡನೇ ಸಂಗತಿ. ಆಸೆಯನ್ನು ಪರಿಹಾರ ಮಾಡಿಬಿಟ್ಟು ನಾವು ಬಿಟ್ಟುಬಿಟ್ರೆ ದುಃಖ ನೀಗಿಕೊಂಡು ನಾವು ಸುಖಿಗಳಾಗಬಹುದು. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ದೇವರಿದ್ರೇನು ಬಿಟ್ಟರೇನು ನಿಮಗೆ ಅಂತ ಅವನು ಹೇಳ್ತಿದ್ದ. ಇಲ್ಲ ಅಂತಲೂ ಹೇಳಲಿಲ್ಲ, ಇದ್ದಾನೆ ಅಂತಲೂ ಹೇಳಲಿಲ್ಲ. ಅದಕ್ಕೊಂದು ದೃಷ್ಟಾಂತ ಬೇರೆ ಕೊಟ್ಟಿದ್ದ ಬುದ್ಧ. ಅದು ಅಲ್ಲಿ ಬರುವಂಥ ಒಂದು ದೃಷ್ಟಾಂತ. ಈ ಒಬ್ಬ ವ್ಯಕ್ತಿಗೆ ಒಂದೇನಾದರೂ ಬಾಣದ ಏಟು ಬಿದ್ದರೆ ಕೂಡಲೇ ವೈದ್ಯನನ್ನು ಕರೆಸ್ತಾರೆ. ವೈದ್ಯನನ್ನು ಕರೆಸಿ ಅದಕ್ಕೆ ಚಿಕಿತ್ಸೆ ಕೊಡ್ರಿ ಅಂತ ವಿನಂತಿ ಮಾಡ್ತಾರೆ. ಬಂದ ವೈದ್ಯ ಅಥವಾ ಆ ಬಾಣದ ಏಟಿಗೆ ತುತ್ತಾದ ವ್ಯಕ್ತಿಯ ಸಂಬಂಧಿಕರು, ಈ ಬಾಣ ಹೊಡೆದವನು ಯಾರು, ಆತನ ಎತ್ತರ ಏನು, ಅವನ ಕುಲ ಯಾವುದು, ಗೋತ್ರ ಯಾವುದು ಅಂತ ಯಾರಾದ್ರು ವಿಚಾರ ಮಾಡ್ತಾ ಕೂಡ್ತಾರೇನು? ಅದನ್ನ ಮಾಡಿ ಏನು ಉಪಯೋಗ? ಮತ್ತೇನಾದ್ರು ಪ್ರತೀಕಾರ ಮಾಡೋದಿದ್ರೆ, ಬಾಣ ಹೊಡೆದವನು ಕೈ ನೋಡಿ ಬಿಡೋಣ ಅಂತ ಏನಾದ್ರು ಮಾಡೋದಿದ್ರೆ ಅದು ಮುಂದಿನ ವಿಷಯ. ಇಲ್ಲದೆ ಹೋದರೆ ಬಾಣದ ಏಟಿಗೆ ಗುರಿಯಾದ ವ್ಯಕ್ತಿಗೆ ಚಿಕಿತ್ಸೆ ಕೊಡಬೇಕು, ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು. ಪ್ರಾಥಮಿಕ ಚಿಕಿತ್ಸೆ ಕೊಟ್ಟರೆ ಆತ ಸಂತುಷ್ಟನಾಗಿ ಮತ್ತು ಆರೋಗ್ಯ ಹೊಂದಬಹುದು. ಅದರಿಂದ ಬಾಣವನ್ನು ಕಿತ್ತಬೇಕು. ಮೊದಲು ಬಾಣ ಕಿತ್ತೋ ಕೆಲಸ ಮಾಡಬೇಕೇ ಹೊರತು ಬಾಣ ಹೊಡೆದವನು ಯಾರು, ಅವನು ಎಲ್ಲಿಂದ ಬಂದ, ಅವನು ಹೇಗಿದ್ದ, ಅವನು ಬಿಲ್ ಹೇಗಿತ್ತು, ಇವೆಲ್ಲ ಪ್ರಶ್ನೆಗಳು ವ್ಯರ್ಥ. ಹಾಗೆ ಈ ಸಂಸಾರ ದುಃಖಮಯ, ಇದಂತೂ ಎಲ್ಲ ಮತ ಪಂಥದವರು ಒಪ್ಪಬೇಕು. ಆ ದುಃಖಕ್ಕೆ ಆಸೆ ಕಾರಣ, ಅದನ್ನು ಒಪ್ಪಬೇಕು. ಆಸೆ ಕಾರಣ ಅಂದಮೇಲೆ ಆಸೆಯನ್ನು ಕಿತ್ತೋಗಿದ್ಬಿಟ್ರೆ ಆಯಿತು, ಇಟ್ಟು ಸಾಕು ಅಂದಿದ್ದ ಬುದ್ಧ. ದೇವರ ಬಗ್ಗೆ ಏನೂ ಹೇಳಲೇ ಇಲ್ಲ, ಮತ್ತು ತನ್ನನ್ನು ತಾನು ದೇವರಂತೂ ಹೇಳ್ಕೊಳ್ಳೇ ಇಲ್ಲ. ಆದರೆ ಆತ ನಿರ್ವಾಣ ಹೊಂದಿದ ಎಷ್ಟೋ ಕಾಲದ ಮುಂದೆ ಒಂದು ಪಂಥ ಅವನನ್ನು ದೇವರು ಅಂತ ಆರಾಧನೆ ಮಾಡುವ ಪಂಥ ಒಂದು ಪ್ರಾರಂಭ ಆಯಿತು. ಅದಕ್ಕೆ ಮಹಾಯಾನ ಅಂತ ಹೆಸರು. ಯಾನ ಅಂದರೆ ಒಂದು ಮಾರ್ಗ, ಒಂದು ಪಂಥ. ಮಹಾಯಾನ ಅಂತಂದರೆ ಆ ಬುದ್ಧನನ್ನು ದೇವರು ಅಂತ ಪೂಜೆ ಮಾಡುವಂಥ, ಬುದ್ಧನನ್ನು ವೈಭವೀಕರಿಸುವಂಥ, ಬುದ್ಧನಲ್ಲಿ ಮಹತ್ವ ಕಾಣುವಂಥ ಒಂದು ಪಂಥ. ಅದಕ್ಕೆ ಮಹಾಯಾನ ಅಂತ ಹೆಸರು. ಮುಂದೆ ಹೀನಯಾನ ಅಂತ ಇನ್ನೊಂದಿತ್ತು. ಆ ಹೀನಯಾನ, ಹೀನ ಅಂದರೆ ಕೆಳಗಿಂದು ಅಂತ ಅರ್ಥ. ಅದೇನೋ ಹೊಲಸ ಪಂಥ ಅಂತ, ನೀಚ ಪಂಥ ಅಂತ ಅರ್ಥ ಅಲ್ಲ. ಆ ಪಂಥಕ್ಕೆ ಅರ್ಥ ಏನು ಅಂತಂದರೆ, ಬುದ್ಧನನ್ನು ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅವನನ್ನು ಗೌರವಿಸುವವರು ಅಷ್ಟೇ ಹೊರತು ದೇವರು ಅಂತ ತಿಳಿದು ಪೂಜೆ ಮಾಡುವವರಲ್ಲ. ಆ ಬುದ್ಧನಿಗೆ ಹಿಂದೂಗಳಾದವರು ಯಾವ ಥರ ಪೂಜೆ ಮಾಡ್ತಾರಲ್ಲ, ಅಭಿಷೇಕ, ಮಂಗಳಾರತಿ ಇತ್ಯಾದಿ ಪೂಜೆ, ಆ ಥರ ಮಹಾಯಾನದವ್ರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀನಯಾನದವರು ಅದನ್ನು ಮಾಡ್ತಿರ್ಲಿಲ್ಲ. ಇಷ್ಟೇ ವ್ಯತ್ಯಾಸ. ಇದು ಹೀನಯಾನ, ಮಹಾಯಾನ ಅಂತನ್ನೋದು ಬುದ್ಧನ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ವಿಭಾಗ. ಮುಂದೆ ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ ಅನ್ನುವ ವಿಭಾಗ ಏನಿದೆ, ಅದು ಆ ಜಗತ್ತಿನ ಸ್ವರೂಪವನ್ನು ಕುರಿತು ಬುದ್ಧನ ಅಭಿಪ್ರಾಯ ಏನಾಗಿತ್ತು ಅದನ್ನು ಹೊಂದಿಕೊಂಡು ಆ ಮುಂದಿನ ವಿಭಾಗ. ಅದನ್ನು ನಾವು ಈ ಮುಂದೆ ನೋಡಬೇಕು. ಹೀಗೆ ಬುದ್ಧ ತಾನು ಇರುವ ಕಾಲದಲ್ಲಿ ಯಾವುದನ್ನು ಬರೆದಿಡಲಿಲ್ಲ. ಶಂಕರಾಚಾರ್ಯರು ತಾವಿದ್ದಾಗಲೇ ಭಾಷೆಗಳನ್ನು ಬರೆದರು, ರಾಮಾನುಜರು ಬರೆದರು, ಮಧ್ವಾಚಾರ್ಯರು ಕೂಡ ಬರೆದರು. ಮತ್ತು ಮಧ್ವಾಚಾರ್ಯರ ಸಮಕಾಲೀನರೇ ಆದಂಥ, ಅವರನ್ನು ತಾವು ಬಾಲ್ಯದಲ್ಲಿದ್ದಾಗ ಮಧ್ವಾಚಾರ್ಯರನ್ನು ನೋಡಿದ್ದಂಥ ನಾರಾಯಣ ಪಂಡಿತರು ಜೀವನ ಚರಿತ್ರೆಯನ್ನು ಕೂಡ ಬರೆದರು. ಆದರೆ ಬುದ್ಧನ ಕುರಿತು ಆತ ಬದುಕಿದ್ದ ಕಾಲದಲ್ಲೇ ಯಾವ ಶಾಸ್ತ್ರ ರಚನೆ ಆಗಲಿಲ್ಲ. ಆತ ಹೇಳಿದ ಸಂಗತಿಗಳನ್ನು ಸಂಗ್ರಹ ಮಾಡುವಂಥ ಶಾಸ್ತ್ರ ರಚನೆ ಆಗಲಿಲ್ಲ. ಮತ್ತು ಅವನ ಬಗ್ಗೆ ಸ್ಪಷ್ಟವಾದಂಥ ಜೀವನ ಚರಿತ್ರೆ ಕೂಡ ರಚನೆ ಆಗಲಿಲ್ಲ.
ಆದ್ದರಿಂದಲೇ ಇವತ್ತು ಬುದ್ಧನ ಬಗ್ಗೆ ಒಂದು ಪ್ರಚಲಿತವಾದ ಕಥಾ ಇದೆಯಲ್ಲ ನಮ್ಮಲ್ಲಿ. ಬುದ್ಧ ಹುಟ್ಟಿದಾಗ ಕೆಲವು ಜ್ಯೋತಿಷಿಗಳು ನೋಡಿದರು, ಇವನು ದೊಡ್ಡ ರಾಜನಾಗಬೇಕು, ದೊಡ್ಡ ಚಕ್ರವರ್ತಿ ಆಗಬೇಕು, ಇಲ್ಲದಿದ್ರೆ ದೊಡ್ಡ ಸನ್ಯಾಸಿ ಆಗಬೇಕು, ಇದೆರಡು ಈತನ ಜಾತಕದಲ್ಲಿ ಕಾಣ್ತದೆ ಅಂತ ಹೇಳಿದರು. ಸನ್ಯಾಸಿ ಆಗಬೇಕಾದ್ರೆ ಅವನ ಮನಸ್ಸಿಗೆ ಏನಾದರೂ ನೋವು ಕೊಡುವಂಥ ಸಂಗತಿ ಕಾಣಬೇಕು. ಅದು ಕಾಣದೇ ಇದ್ದಂತೆ ಮಾಡಿಬಿಟ್ರೆ ಆಯಿತು, ಸನ್ಯಾಸಿ ಆಗುವಂಥ ಸಾಧ್ಯತೆಯೇ ಇಲ್ಲ ಅಂತ ಅಪ್ಪ ಆಲೋಚನೆ ಮಾಡಿದ. ಅವನಿಗೆ ಸಾವು, ನೋವು, ರೋಗ ಇಂಥ ಸಂಗತಿಗಳು ಅವನಿಗೆ ಕಣ್ಣಿಗೆ ಕಾಣದೇ ಇರುವಂತೆ ಒಂದು ವ್ಯವಸ್ಥೆ ಮಾಡಿದ. ಆದರೆ ಈತ ಒಂದು ಸರಿ ತನ್ನ ಸಾರಥಿಯನ್ನು ಕರ್ಕೊಂಡೆಲ್ಲೋ ಹೊರಗೆ ಹೊರಟಿದ್ದ. ಒಂದು ಕಡೆ ಮುದುಕರನ್ನು ನೋಡಿದ, ಮತ್ತೊಂದು ಕಡೆ ರೋಗಿಯನ್ನು ನೋಡಿದ, ಮತ್ತೊಂದು ಕಡೆ ಸತ್ತವನನ್ನು ನೋಡಿದ. ಮುಂದೆ ಅವನ ಮನಸ್ಸು ಪರಿಣಾಮ ಹೊಂದಿತು. ಈ ಎಲ್ಲ ಸಂಕಟಕ್ಕೆ ಏನು ಕಾರಣ ಅಂತ ಆಲೋಚನೆ ಮಾಡಿದ. ಅದಕ್ಕೆ ಆಸೆಯೇ ಕಾರಣ ಅಂತ ಅವನಿಗೆ ಗೊತ್ತಾಯಿತು. ಮುಂದೆ ಬುದ್ಧ ಪೂರ್ಣಿಮಾದ ದಿವಸ ಅವನಿಗೆ ಜ್ಞಾನೋದಯ ಆಯಿತು. ಜಗತ್ತೆಲ್ಲ ಶೂನ್ಯ ಅಂತ ಉಪದೇಶ ಮಾಡಿದ. ಇದು ನಮಗೆ ಕಥಾ ನೋಡೋದು. ವಸ್ತುತಃ ಈ ಕಥೆಯನ್ನೇ ಎಷ್ಟೋ ಜನ ಬೌದ್ಧರಾದವರೇ ಒಪ್ಪಿಲ್ಲ. ನಮಗೆ ಏನಾಗಿಬಿಟ್ಟಿರ್ತದಂದ್ರೆ ಎಲ್ಲರ ಬಗ್ಗೆನೂ ಕೂಡ, ಯಾರ್ಯಾರ ಬಗ್ಗೆನೂ ಎಲ್ಲ ಮಹಾಪುರುಷರು, ಸ್ವಯಂ ಭಗವಂತ, ಮತ್ತು ಆ ಭಗವಂತನ ಕುರಿತಾಗಿ ಸಂದೇಶ ಕೊಟ್ಟಂಥ ಎಲ್ಲ ಮಹಾತ್ಮರು, ದೇವದೂತರು, ಅವರೆಲ್ಲರ ಬಗ್ಗೆ ಇಂಥ ಕಥೆಗಳನ್ನು ಕಟ್ಟೋದ್ರಲ್ಲಿ ನಮಗೊಂದು ಆಸಕ್ತಿ. ಮೂಲ ಅವರು ಕೊಟ್ಟಂಥ ತಿರುಳು ಏನಿರ್ತದಲ್ಲ ಸಂದೇಶ, ಅದನ್ನು ಆಚರಣೆ ಮಾಡೋದ್ರ ಬಗ್ಗೆ ನಮಗೆ ಉತ್ಸಾಹ ಇರೋದಿಲ್ಲ. ಇಂಥ ಕಥೆಗಳನ್ನು ಕಟ್ಟಿ ಅವ್ರ ಬಗ್ಗೆ ವೈಭವೀಕರಿಸಿ ಮಾತಾಡೋದು, ಇದು ನಾವು ಮಾಡುವಂಥ ಒಂದು ಕೆಲಸ. ಇದು ಅಂಥ ಒಂದು ಪ್ರಯತ್ನ ಇದು. ಈ ಕಥಾ ವಾಸ್ತವಿಕವಾಗಿ ಸುಳ್ಳಿದು ಅಂತ ಬುದ್ಧನನ್ನು ಕುರಿತು ಜೀವನ ಚರಿತ್ರೆ ಬರೆದವರು ಅನೇಕ ಜನ ಅಭಿಪ್ರಾಯ ಪಡ್ತಾರೆ. ಅಂಥದ್ರಲ್ಲಿ ಒಂದು ಪುಸ್ತಕ ಧರ್ಮಾನಂದ ಕೋಸಾಂಬಿ ಅಂತೇಳಿ, ಅದು ಈಗೊಂದು 20-25 ವರ್ಷದಿಂದ ನಾನು ಯಾವಾಗೋ ಓದಿದ ಪುಸ್ತಕ. ಭಗವಂತ ಬುದ್ಧನನ್ನು ಕುರಿತಾದಂಥ ಪುಸ್ತಕ. ಈ ಕಥಾ ವ್ಯರ್ಥವಾದ ಕಥಾ, ಅದರಲ್ಲೇನೋ ತಿರುಳಿಲ್ಲ. ಬುದ್ಧನಿಗೆ ಹೆಂಡತಿ ಇದ್ದಳು, ಮಗುವಾಗಿತ್ತು. ಅಲ್ಲಿ ತನಕ ಅಂದರೆ ಸುಮಾರು ಒಂದು 20 ವರ್ಷ ಆಗಿತ್ತು ಅಂತ ತಿಳ್ಕೊಳ್ರಿ ಅವನು ಸಂಸಾರಸ್ಥ ಆಗೋ ಹೊತ್ತಿಗೆ. ಆ ಸಂಸಾರಸ್ಥ ಆಗೋ ಹೊತ್ತಿಗೆ 20 ವರ್ಷ ಆಗೋ ತನಕನೂ ಅವನ ಕಣ್ಣಿಗೆ ಯಾವ ಮುದುಕನೂ ಬಿದ್ದಿದ್ದಿಲ್ಲ ಅಂದರೆ ಅದು ನಂಬೋ ವಿಚಾರ ಅಲ್ಲ. ಅವನ ಬೀಗರಲ್ಲಿ, ಸಂಬಂಧಿಕರಲ್ಲಿ, ಅರಮನೆಯಲ್ಲಿ ಒಟ್ಟು ಯಾರೂ ಒಂದು 50-60 ವರ್ಷ ದಾಟಿದವರು, 70 ವರ್ಷ ದಾಟಿದವರು ಯಾರೂ ಇದ್ದಿದ್ದಿಲ್ಲ ಅಂತಂದರೆ ಇದು ನಂಬೋ ವಿಚಾರ ಅಲ್ಲ. ಎಷ್ಟೋ ಜನ ಮಂತ್ರಿಗಳಿಗೆ, ದಂಡನಾಯಕರಿಗೆ, ಮತ್ತು ಆ ಅಂತಃಪುರವನ್ನು ಕಾಯುವಂಥ ಎಷ್ಟೋ ಜನ ಕಾವಲುಗಾರರಿಗೆ ಸಾಕಷ್ಟು ವಯಸ್ಸಾಗಿರಬೇಕು ಅಂತ ನಿಯಮ ಇದೆ. ಆ ವಯಸ್ಸಾದವರನ್ನು ಗೌರವ ಕೊಟ್ಟು ಅವರ ಅನುಭವ, ಅವರ ಜ್ಞಾನ ನಮ್ಗೆ ಉಪಯೋಗ ಆಗಬೇಕು ಅಂತ ಅರಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅಂಥವ್ರು ಯಾರು ಇವನು ಕಣ್ಣಿಗೆ ಬಿದ್ದಿದ್ದಿಲ್ಲ ಅಂದರೆ, ಮತ್ತೆ ಆ ಬುದ್ಧನ ಅಜ್ಜ, ತಂದೆ, ಅಜ್ಜಿ, ತಾಯಿಯ ತಾಯಿ, ಅವ್ರು ಯಾರೂ ಅವನ ಕಣ್ಣಿಗೆ ಬಿದ್ದಿದ್ದಿಲ್ಲ. ಒಟ್ಟಾರೆ ಅವನ ಸುತ್ತಮುತ್ತದಲ್ಲಿ ಯಾರಿಗೂ ರೋಗವೇ ಬಂದಿದ್ದಿಲ್ಲ, ಯಾರೂ ಅಲ್ಲಿ ಸತ್ತಿದ್ದೇ ಇಲ್ಲ, ಸಾಯುವ ಸಂಗತಿನೇ ಈತನ ಕಣ್ಣಿಗೆ ಬಿದ್ದಿದ್ದಿಲ್ಲ ಅಂತನ್ನೋದು ಎಷ್ಟು ಹಾಸ್ಯಾಸ್ಪದವಾದ ಸಂಗತಿ. ಅದರಿಂದ ಈ ಕಥೆಯ ನಂಬಿಕೆ ಯೋಗ್ಯ ಅಲ್ಲ. ಯಾರೋ ಚರಿತ್ರೆ ಬರೆದ್ರು ಉಳಿದವರನ್ನು ಹೇಳ್ತಾ ಹೋದ್ರು, ಕೇಳಲಿಕ್ಕೆ ಬಹಳ ಸ್ವಾರಸ್ಯಕರವಾದ ಸಂಗತಿ, ಹೇಳ್ತಾ ಹೋದ್ರು ಅಷ್ಟೆ. ಆ ಸಂಗತಿ ಏನಲ್ಲ. ಸುಖವಾಗಿ ಬೆಳೆದಿದ್ದ, ಆದರೆ ಆತನ ಮೂಲ ಸ್ವರೂಪವೇ ಸ್ವಯಂ ಭಗವಂತ. ಆದ್ದರಿಂದ ಭಗವಂತ ಅಂತ ನಂಬಿದರೆ ಎಲ್ಲ ಭಗವಂತ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನೇ. ಆದರೆ ನಮ್ಗಿಂತ ಬಹಳ ದೊಡ್ಡ ಮನುಷ್ಯ ಅಂತ ಯಾರು ತಿಳ್ಕೊಂಡ್ರೆ ಅದು ವಿಷಯ ಬೇರೆ ಆಯಿತು. ದೊಡ್ಡ ಯೋಗ್ಯತೆ ಚೇತನ ಆದ್ದರಿಂದ ಅವನಿಗೆ ಈ ಜಗತ್ತಿನ ಬಗ್ಗೆ ಒಂದು ಜಿಹಾಸೆ ಬಂತು, ಇದನ್ನು ಬಿಟ್ಟು ಹೋಗಿಬಿಡೋಣ ಅಂತ ಅನಿಸ್ಬಿಡ್ತು. ಅದು ಸರಿ, ಅದು ಬಿಟ್ಟು ಇಂಥ ವ್ಯರ್ಥ ಕಥೆಗಳು ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಹೀಗೆ ಆ ಬುದ್ಧನ ಬಗ್ಗೆ, ಬುದ್ಧನ ಜೀವನ ಚರಿತ್ರೆ ಮತ್ತು ಬುದ್ಧ ಏನು ಹೇಳಿದ ಅದ್ರ ಬಗ್ಗೆ ಇಷ್ಟೆಲ್ಲ ಗೊಂದಲಗಳು. ಅದಕ್ಕಾಗಿ ಈ ಮುಂದೆ ಬುದ್ಧನನ್ನು ಪೂಜೆ ಮಾಡೋರೆಲ್ಲ ಬುದ್ಧನ ವಿಗ್ರಹಗಳನ್ನು ಮಾಡಿ ಅದಕ್ಕೆ ಅಭಿಷೇಕ ಮಾಡೋದು, ಅದಕ್ಕೆ ಅಲಂಕಾರ ಮಾಡೋದು, ಇಂಥವೆಲ್ಲ ಹೊರಟು. ಇದು ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಹೆಚ್ಚು ಕಡಿಮೆ ಹೊಂದಾಣಿಕೆ ಆಗುವಂಥ ಇನ್ನೊಂದು ಧರ್ಮ ಜೈನ ಧರ್ಮ. ಅಲ್ಲಿಯೂ ಹೀಗೇನೆ. ಅಲ್ಲಿಯೂ ಕೂಡ ದೇವರ ಅಸ್ತಿತ್ವಕ್ಕೆ ಮಹತ್ವ ಏನಿಲ್ಲ. ಆ ಜೈನ ಧರ್ಮದ ಬಗ್ಗೆ ನಾನು ಮತ್ತೊಂದು ಸರಿ ಹೇಳುವನಿದ್ದೇನೆ. ಜೈನ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ, ಸಿಖ್ ಧರ್ಮ, ಈ ಸರ್ಗ ಮುಗಿಯೋದ್ರೊಳಗೆ ಜಗತ್ತಿನ ಬಹುತೇಕ ಧರ್ಮಗಳ ಒಂದು ಸೂಕ್ಷ್ಮವಾದಂಥ ಪರಾಮರ್ಶೆ ಆಗಿರಬೇಕು. ಆ ಥರ ನಾನು ಅದನ್ನೆಲ್ಲ ಮತ್ತೊಂದು ಸರಿ ನಾನು ಸ್ಮೃತಿಗೆ ತಂದುಕೊಂಡು ಈ ವೇದಿಕೆ ಮೇಲೆ ಹೇಳುವನಿದ್ದೇನೆ. ಆ ಜೈನ ಧರ್ಮದಲ್ಲಿಯೂ ಕೂಡ ದೇವರ ಕಲ್ಪನೆಗೆ ಮಹತ್ವ ಇರಲಿಲ್ಲ. ನಿಮ್ಮಂಥವ್ರು ಎಲ್ಲರೂ ಕೂಡ ಜಿನರು ಅಂದರೆ ಗೆದ್ದವರು ಅಂತ ಅರ್ಥ. ಸಂಸಾರವನ್ನು ಗೆದ್ದವರು.
ನಿಮ್ಮಂತೆ ಒಂದು ಕಾಲದಲ್ಲಿ ಸಾಮಾನ್ಯ ಮನುಷ್ಯರಾಗಿದ್ದು ಮುಂದೆ ಸಂಸಾರದ ಬಗ್ಗೆ ವಿರಕ್ತರಾಗಿ ಪರಮ ಪದಕ್ಕೆ ಏರಿದವರು ಇಷ್ಟೇ. ಹೊರತು ದೇವರು ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತ ಎಂದೂ ಸಂಸಾರಕ್ಕೆ ಇಳಿಯದ ಒಂದು ದೇವರು. ಇದು ನಮ್ಮ ಕಲ್ಪನೆಯಲ್ಲಿ. ಅಂಥ ದೇವರನ್ನು ಅವ್ರು ಯಾರು ಒಪ್ಪಿಲ್ಲ. ಜೈನ ಧರ್ಮದಲ್ಲೂ ಕೂಡ ಒಪ್ಪಿಲ್ಲ ಮೂಲತಃ. ಆದರೆ ಯಾವುದೇ ಜೈನ ಧರ್ಮವಾಗಲಿ, ಯಾವುದೇ ಬೌದ್ಧ ಧರ್ಮ ಆಗಲಿ, ಇವೆಲ್ಲ ಏನಾಗ್ಬಿಡ್ತಾವೆ ಅಂತಂದ್ರೆ, ತಾವು ಯಾವ ಪರಿಸರದಲ್ಲಿ ಹುಟ್ಟಿದವೋ ಆ ಪರಿಸರದಲ್ಲಿ ಬಹುಸಂಖ್ಯಾತರು ಏನು ಆಚರಣೆ ಮಾಡ್ತಿರ್ತಾರಲ್ಲ ಧರ್ಮ, ಅದರ ಪ್ರಭಾವಕ್ಕೊಳಗಾಗದೇ ಇರೋದಿಲ್ಲ. ಸ್ವಲ್ಪ ಅಲ್ಲ ಸ್ವಲ್ಪ ಅದರ ಪ್ರಭಾವಕ್ಕೊಳಗಾಗಿ ಅವರ ಆಚರಣೆಗಳನ್ನು ಇವರ ಆಚರಣೆಗಳನ್ನು ಇವರೆಲ್ಲ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಈ ಬೌದ್ಧ ಧರ್ಮದಲ್ಲಿ ಮೂಲತಃ ಈ ಜೈನ ಧರ್ಮದಲ್ಲಿ ಗಣೇಶ, ಸರಸ್ವತಿ, ಲಕ್ಷ್ಮಿ ಇಂಥ ದೇವತೆಗಳ ಬಗ್ಗೆ ಉಲ್ಲೇಖ ಇಲ್ಲ ಅಲ್ಲಿ. ಆದರೂ ಅವರು ಇಂಥ ದೇವತೆಗಳ ಪೂಜೆ ಮತ್ತೆ ಹಿಂದೂಗಳು ಮಾಡಬಹುದಾದಂಥ ದೀಪಾವಳಿ ಮೊದಲಾದ ಎಷ್ಟೋ ಹಬ್ಬಗಳು ಮತ್ತು ಎಷ್ಟೆಷ್ಟೋ ಸಂಗತಿಗಳು ಇದನ್ನೆಲ್ಲ ಆಚರಣೆಗೆ ತರಲಿಕ್ಕೆ ಅವ್ರು ಪ್ರಾರಂಭ ಮಾಡಿದರು. ಮುಂದೆ ಬಹುಸಂಖ್ಯಾಕವಾದ ಧರ್ಮ ಹಿಂದೂ ಧರ್ಮ, ಅದರಿಂದ ದೂರ ಇರ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಸಂಗತಿ ನೋಡ್ರಿ, ಅಲ್ಪಸಂಖ್ಯಾತರು ಅಂತ ಅವ್ರು ತಾವು ತಮ್ಮನ್ನು ಹೇಳ್ಕೊತಾರೆ. ಈಗ ನಾನು ಯಾವುದೇ ರಾಜಕೀಯ ದೃಷ್ಟಿಯಿಂದ ಮಾತಾಡ್ತಿಲ್ಲ, ಇಲ್ಲ ಕೇವಲ ತಾತ್ವಿಕ ಸಂಗತಿಗಳಷ್ಟೇ. ನಾವು ಜೈನ ಧರ್ಮದವರು, ನಾವು ಬೌದ್ಧ ಧರ್ಮದವರು ಪ್ರತ್ಯೇಕ ಅಂತ ನಾವು ಹೇಳ್ಕೊತಾರೆ. ಆದರೆ ಈ ಹಿಂದೂ ಧರ್ಮ ಏನಿದೆ, ಈ ದೇಶದ ಬಹಳ ದೊಡ್ಡ ಧರ್ಮ ಅಂದ್ರೆ ಹಿಂದೂ ಧರ್ಮ, ಅದರ ಪ್ರಭಾವದಿಂದ ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲ ದೇವತೆಗಳು ಪೂಜೆನೂ ಮಾಡ್ತಾರೆ, ಗಣಪತಿ ಪೂಜೆನೂ ಮಾಡ್ತಾರೆ. ವೆಂಕಟೇಶನ ಭಕ್ತರಂಥ ಜೈನರೂ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಉಡುಪಿ ಕೃಷ್ಣನ ದರ್ಶನ ಮಾಡಿ ಬರುವಂಥ ಜೈನರು ಇದ್ದಾರೆ. ಬೌದ್ಧರ ಸಂಖ್ಯೆ ಇಲ್ಲಿ ಕಡಿಮೆ, ಆದರೆ ಜೈನರ ಸಂಖ್ಯೆ ಹೆಚ್ಚು ಎಲ್ಲ ಕಡೆ ಇದೆ. ಇದು ನಿಮ್ಗೆ ಗೊತ್ತಿದೆ. ಇದು ಜಗತ್ತಿನಲ್ಲಿ ಎಲ್ಲ ಕಡೆ ನಡೆದಿರುವಂಥ ನಿಯಮ. ನಾವು ನಮ್ಮ ದೇವರುಗಳಿರ್ತಾವಲ್ಲ, ದೇವತಾ ವಿಗ್ರಹಗಳು, ಅವಕ್ಕೆ ಅಭಿಷೇಕ, ಪಂಚಾಮೃತ ಇತ್ಯಾದಿ ಮಾಡಿ ಅದಕ್ಕೆ ಮುಡಿ ಉಡಿಸಿ, ಶಾಲು ಹೊದಿಸಿ, ಕಿರೀಟ, ಆಭರಣ ಇವೆಲ್ಲ ಹಾಕಿ ಅದನ್ನು ಅರ್ಚನೆ ಮಾಡ್ತೇವೆ. ಅವರಲ್ಲಿ ಅವೆಲ್ಲ ಕೆಲವು ಇನ್ನೂ ಮುಂದೆ ಒಂದು ಹಂತಕ್ಕೆ ಹೋಗಿಬಿಟ್ಟಿದೆ. ಅವುಗಳಿಗೆ ಕೈಗಳಿಗೆ ವಾಚ್ ತೊಡಿಸೋದು ಇವೆಲ್ಲ ಇದೆ. ನೀವು ಇದನ್ನೆಲ್ಲ ಕಡೆ ನೋಡಿರ್ಲಿಕ್ಕಿಲ್ಲ, ನಾನು ನೋಡಿರ್ಲಿಕ್ಕಿಲ್ಲ. ಆದರೆ ಅಂಥ ಕೆಲವು ಆಚರಣೆಗಳು ಇಂದು ಇವೆ ಅಲ್ಲಲ್ಲಿ. ಅಂದರೆ ಪ್ರತಿಮಾ ಪೂಜೆ ಹೆಚ್ಚು ಮುಂದೆ ಹೋದಂತೆ, ಹೆಚ್ಚು ಅತಿರೇಕಕ್ಕೆ ಹೋದಂತೆ ಆ ದೇವರಿಗೊಂದು ವಾಚ್ ತೊಡಿಸಿಬಿಡೋಣ. ಇನ್ನೂ ಯಾರಿಗಾದ್ರು ಬಹಳ ಸಮಾಧಾನ ಆಗಲಿಲ್ಲ ಅಂದರೆ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ತಂದು 3G 4G ಮೊಬೈಲ್ ತಂದು ದೇವರ ಪಕ್ಕದಲ್ಲಿ ಒಂದು ಇಟ್ಟರು ಏನು ಆಶ್ಚರ್ಯ ಇಲ್ಲ. ಅಲ್ಲ, ಈಗ ವಾಚು ಮೊದಲು ಇರಲಿಲ್ಲ. ವಾಚು ಮೊದಲು ಇದನ್ನ ಓದಿದ್ದು. ವಸ್ತುತಃ ಯಾವ ಜೈನ ವಿಗ್ರಹಕ್ಕೆ, ಬೌದ್ಧ ವಿಗ್ರಹಕ್ಕೆ ನಾನು ವಾಚ್ ತೊಡಿಸೋದು ನಾನು ನೋಡಿಲ್ಲ. ಇದನ್ನು ಓದಿದ್ದನ್ನು ಹೇಳ್ತಿದ್ದೇನೆ. ಹೀಗೆ ಮಾಡ್ತಾರೆ ಅಂತ. ಹಾಗೆ ಮಾಡೋರು ಹೀಗೂ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಇಂಥದೆಲ್ಲ ಜಗತ್ತಲ್ಲಿ ನಡೀತಿರ್ತದೆ ಅಂತ ಹೇಳಿ ಮೂಲ ತಿರುಳನ್ನು ಬಿಟ್ಟು ಹೊರಗಿನ ತೊಗಟೆಯ ಬಗ್ಗೆ ಪ್ರಯತ್ನ ಜಗತ್ತಿನಲ್ಲಿ ಎಲ್ಲ ಕಡೆ ನಡೆದೇ ಇರ್ತದೆ. ಸ್ವಾರಸ್ಯ ಏನಂದ್ರೆ ಇವೆಲ್ಲ ಸಂಗತಿಗಳು ಸ್ವತಃ ಬೌದ್ಧರಾದವರಿಗೆ ಅದರ ಮೂಲ ತಿರುಳೇನು, ಬುದ್ಧ ಏನು ಹೇಳಿದ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ಲ. ಜನ ಮರಳು, ಜಾತ್ರೆ ಮರಳು ಅಂತ ಯಾವ್ಯಾವ ಧರ್ಮಕ್ಕೆ ಹೋಗ್ತಾರೆ, ಅಲ್ಲಿಂದ ಹೊರಗೆ ಬರ್ತಾರೆ, ಅಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸಾಯ್ತಾರೆ, ಇವೆಲ್ಲ ನಡೆದೇ ಇರ್ತವೆ. ವಸ್ತುತಃ ಒಬ್ಬ ಮನುಷ್ಯ ತಾನು ಮೂಲ ಯಾವ ಧರ್ಮದಲ್ಲಿ ಹುಟ್ಟಿದ್ದಾನೆ ಆ ಧರ್ಮವನ್ನು ಅತ್ಯಂತ ಪ್ರಾಮಾಣಿಕತನದಿಂದ ಆಚರಣೆಗೆ ತಂದರೆ ಸಾಕು, ಅವನಿಗೆ ಯಾವುದು ಬೇಕಾಗಿಲ್ಲ. ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಹೊಂದಿದ್ರಲ್ಲ, ಆಗ ಅವರಿಗೆ ಗಾಂಧೀಜಿ ವಿರೋಧ ಮಾಡಿದರು. ಇದನ್ನು ಮಾಡಬೇಡ್ರಿ ಅಂತ ಹೇಳಿದ್ರು. ಹಿಂದೂ ಧರ್ಮದಲ್ಲಿ ನಿಮಗೆ ದೋಷಗಳು ಕಾಣಿಸಿದೆಯಲ್ಲ, ಸಹಜ, ಇಲ್ಲಿ ಬೇಕಾದಷ್ಟು ಅನೌಚಿತ್ಯಗಳಿವೆ. ಆದರೆ ನಿಮ್ಮಂಥ ಹಿರಿಯರು, ನೀವು ದೊಡ್ಡ ರಾಜಕೀಯ ಸ್ಥಾನದಲ್ಲಿದ್ದವರು, ಮತ್ತು ನಾನು, ಈ ನೆಹರು ಇಂಥವರೆಲ್ಲ ಸೇರಿ, ಇನ್ನೂ ಎಷ್ಟೋ ಜನ ಹಿಂದಿನವರು ಮುಂದಿನವರೆಲ್ಲ ಸೇರಿ ಈ ದೋಷಗಳನ್ನು ಪರಿಹಾರ ಮಾಡಿ ಹಿಂದೂ ಧರ್ಮದ ಸ್ವರೂಪ ಇನ್ನೂ ಸಸ್ಯ ಆಗುವಂತೆ ಮಾಡಬೇಕು. ಇವು ನೀವು ಬಿಟ್ಟು ಓಡಿ ಹೋದರೆ ಜನರಿಗೆ ಒಂದು ತಪ್ಪು ಸಂದೇಶ ರವಾನೆ ಆಗ್ತದೆ. ನೀವು ಇದನ್ನು ಮಾಡಬೇಡ್ರಿ, ಇಲ್ಲೇ ಇರ್ರಿ, ಇದ್ದು ಹೋರಾಟ ಮಾಡಿರಿ ಅಂತ ಹೇಳಿದರು. ಆದರೆ ಅಂಬೇಡ್ಕರ್ ಅವರು ಕೇಳಲಿಲ್ಲ, ಆ ಕಡೆ ಹೋದರು. ಹೋಗಿ ಏನು ಲಾಭ ಆಯಿತು ಅದೆಲ್ಲ ವಿಷಯ ಬೇರೆ ಅಂತೂ ಅವ್ರನ್ನ ಅನುಸರಿಸಿ ಮತ್ತೂ ಎಷ್ಟೋ ಜನ ಹೋದರು. ಹೀಗೆ ದಲಿತರಾದವರು ಎಷ್ಟೋ ಜನ ಬೌದ್ಧ ಧರ್ಮಕ್ಕೆ ಹೋದರು, ಕೆಲವರು ಕ್ರೈಸ್ತರಾದರು, ಇನ್ನು ಕೆಲವರು ಮುಸಲ್ಮಾನರಾಗಿಬಿಟ್ರು, ಏನೇನೋ ಆಗಿಬಿಟ್ರು ಎಷ್ಟೋ ಜನ. ಹಾಗಾಗಿ ಬೌದ್ಧರು ಕೂಡ, ಈ ದಲಿತರಾದವರು ಕೂಡ ಕ್ರೈಸ್ತ ಧರ್ಮ ಇತ್ಯಾದಿ ಧರ್ಮಗಳಿಗೆ ಹೋದ್ರೂ ಮತ್ತೆ ಹನುಮಂತನ ಉಪಾಸನೆ, ತಮ್ಮ ಮೂಲ ಊರು ಜಾಗನೂರು ಹನುಮಪ್ಪ, ಇವನಿಗೆಲ್ಲ ಉಪಾಸನೆ ಮಾಡೋದು, ಅವನಿಗೆ ನಡ್ಕೊಳ್ಳೋದು, ಇದೆಲ್ಲ ಇದ್ದೇ ಇದೆ. ಯಾಕೆಂದರೆ ಬಹುಸಂಖ್ಯಾತವಾದ ಹಿಂದೂ ಧರ್ಮದ ಪ್ರಭಾವ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಮೂಲ ಜೀನ್ಸಿನ ಪ್ರಭಾವ ಅದನ್ನು ತಪ್ಪಿಸೋಕ್ಕಾಗೋದಿಲ್ಲ.
ಒಂದು ಯಾರ್ದೋ ಉಪದೇಶ, ಯಾರ್ದೋ ಪ್ರೇರಣೆ ಒಳಗಾಗಿ ಹಾಗೆ ಮಾಡಿರ್ತಾರೆ, ಆದ್ರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರಿಂದ ಮನುಷ್ಯ ಒಂದು ಕಡೆ ಎಲ್ಲಾದರೂ ಪರಿವರ್ತನೆ ಹೊಂದಬೇಕು, ಮತಾಂತರ ಹೊಂದಬೇಕು ಅಂದರೆ ಬಹಳಷ್ಟು ಆಲೋಚನೆ ಮಾಡಿ ಹೊಂದಬೇಕು. ಇಲ್ಲದೇ ಇದ್ರೆ ಇವೆಲ್ಲ ನಾನು ಅವಾಗ ಒಂದು ಬಾರಿ ಹೇಳಿದ್ದೆ, ಕಾಂಗ್ರೆಸ್ನವರು ಅಧಿಕಾರ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿದ್ದವ್ರು ಯಾರೋ ಒಬ್ರು ಕೆಲವರು ಬಿಜೆಪಿಗೆ ಹೋಗೋದು, ಅಲ್ಲಿ ನಮಗೆ ಸರಿಯಾಗಲಿಲ್ಲ ಅಂತ ಮತ್ತೆ ಈ ಕಡೆ ಬರೋದು, ಇದೆಲ್ಲ ಎಷ್ಟು ಹಾಸ್ಯಾಸ್ಪದ. ಹಾಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಕಪ್ಪೆಗಳಂತೆ ಹಾರಾಡಿದರೆ ಅವರಿಗೆ ವಿವೇಕಿಗಳಂತೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಧರ್ಮದ, ಎರಡೂ ಧರ್ಮದ ತಿಳಿದಿಲ್ಲ. ಅದಕ್ಕಾಗಿ ಮಹಾತ್ಮ ಗಾಂಧಿಯವರಾಗಲಿ ವಿವೇಕಾನಂದ ಆಗಲಿ ಏನು ಹೇಳ್ತಿದ್ರು ಅಂದರೆ, ನಿಮ್ಮ ಧರ್ಮವನ್ನು, ಯಾವ ಧರ್ಮದಲ್ಲಿ ನೀವು ಹುಟ್ಟಿದ್ದೀರಲ್ಲ ಅದನ್ನು ಸರಿಯಾಗಿ ಆಚರಣೆ ಮಾಡಿರಿ ಸಾಕು, ನೀವು ಉಳಿದ ಯಾವ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕಾಗಿಯೇ ವಿವೇಕಾನಂದ, ಐ ಆಮ್ ಮೋರ್ ಕ್ರಿಶ್ಚಿಯನ್ ದ್ಯಾನ್ ಮೆನಿ ಕ್ರಿಶ್ಚಿಯನ್ಸ್, ಐ ಆಮ್ ಮೋರ್ ಮುಸ್ಲಿಮ್ಸ್ ದ್ಯಾನ್ ಮೆನಿ ಮುಸ್ಲಿಮ್ಸ್, ಐ ಆಮ್ ಮೋರ್ ಹಿಂದೂ ದ್ಯಾನ್ ಮೆನಿ ಹಿಂದೂಸ್ ಅಂತ ಹೇಳ್ತಿದ್ರು. ಮೊದಲನೇ ಎರಡನ್ನಂತೂ ಹೇಳಿದ್ರು, ಕೊನೆಯ ಎರಡನ್ನು ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ. ವಿವೇಕಾನಂದ ಮತ್ತು ಅವ್ರ ಗುರುವಾದ ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಕ್ರೈಸ್ತ ಧರ್ಮವನ್ನು, ಇಸ್ಲಾಂ ಧರ್ಮವನ್ನು ಕೂಡ ಓದಿದ್ರು. ಎಷ್ಟೋ ಜನರಿಗೆ ಕ್ರೈಸ್ತರಿಗೆ ಗೊತ್ತಿಲ್ಲದೆ ಇರುವಂಥ ಕ್ರಿಸ್ತ ಧರ್ಮದ ತಿರುಳು ನನಗೆ ಗೊತ್ತಿದೆ, ಆದ್ರಿಂದ ನಾನೇ ಹೆಚ್ಚು ಕ್ರಿಶ್ಚಿಯನ್ ಉಳಿದು ಎಷ್ಟೋ ಜನ ಕ್ರಿಶ್ಚಿಯನ್ರಿಗಿಂತ ಅಂತ ವಿವೇಕಾನಂದ ಹೇಳ್ತಿದ್ರು. ಎಷ್ಟೋ ಜನ ಮುಸಲ್ಮಾನ್ ಧರ್ಮದ ಬಗ್ಗೆ ತಿಳಿದಿಲ್ಲ, ನಾನು ಅದನ್ನು ತಿಳಿದಿದ್ದೀನಿ, ಆದ್ರಿಂದ ಆ ತಿಳಿದವ್ರಿಗಿಂತ ನಾನು ಶ್ರೇಷ್ಠ ಅಂತ ಅವ್ರು ಹೇಳ್ತಿದ್ರು. ಹೀಗೆ ತನ್ನ ಮತವನ್ನು ಮತ್ತು ಉಳಿದ ಮತಗಳನ್ನು ಸರಿಯಾಗಿ ತಿಳಿದು ಅದನ್ನು ತನಗೂ ಹಿತ ಆಗಬೇಕು, ಸಮಾಜಕ್ಕೆ ಹಿತ ಆಗಬೇಕು, ಮತ್ತು ಮನುಕುಲಕ್ಕೆ ಹಿತ ಆಗಬೇಕು. ಹಾಗೆ ನಡ್ಕೊಂಡ್ರೆ ಯಾವ ಮತಾಂತರ, ಯಾವ ಪರಿವರ್ತನ ಅದರ ಅವಶ್ಯಕತೆ ಬರೋದಿಲ್ಲ. ಆದರೆ ಯಾವ ಮನುಷ್ಯನಿಗೆ ತಿಳಿಯೋದಿಲ್ಲ, ಅದರಿಂದ ಇಂಥವೆಲ್ಲ ನಾಟಕಗಳು, ಅಸಂಬದ್ಧಗಳು ಇವೆಲ್ಲ ನಡೀತಿರ್ತವೆ. ಅಂದರೆ ನಾನು ಯಾರ್ಯಾರು ತಮ್ಮ ಅಭಿಪ್ರಾಯಗಳನ್ನು ಬದಲಾವಣೆ ಮಾಡ್ಕೋಬಾರ್ದು, ಮತಾಂತರ ಹೊಂದಬಾರ್ದು ಅಂತ ಹೇಳ್ತಿಲ್ಲ. ತ್ರಿವಿಕ್ರಮ ಪಂಡಿತರು ಅದ್ವೈತಿಗಳಾಗಿದ್ದವರು ದ್ವೈತಿಗಳಾದರು, ಅವ್ರಿಗೆ ಅನಿಸಿತು. ಆದ್ರೆ ಅಷ್ಟು ಮನನ ಮಾಡಿ ನಾವೇನು ಹೆಜ್ಜೆ ತಗೊಳ್ಳೋರಿದ್ದೀವಿ, ನಮಗೆ ಅಷ್ಟೆಲ್ಲ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ಅವಸರದ ಹೆಜ್ಜೆ ಆಗಬಾರ್ದು ನಮ್ಮದು ಅನ್ನೋದಷ್ಟೇ ಇಲ್ಲಿ ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ. ವಸ್ತುತಃ ಜೈನ ಧರ್ಮದ ಇನ್ನೂ ಕೆಲವು ಸಂಗತಿಗಳೇನಿವೆ ಅದನ್ನು ಮುಂದೆ ಹೇಳ್ತೇನೆ. ಇದು ಈ ಬೌದ್ಧ ಧರ್ಮದ ಬಗ್ಗೆ, ಜಗತ್ತು ಕ್ಷಣಿಕ, ಜಗತ್ತು ಶೂನ್ಯ ಅಂತ ಹೀಗೆಲ್ಲ ಬುದ್ಧ ಹೇಳಿದ. ಅದನ್ನು ಆ 4 ಜನ ಕೇಳಿ ತಿಳ್ಕೊಂಡ್ರು, ಮಾಧ್ಯಮಿಕರು, ಯೋಗಾಚಾರರು, ಸೌತ್ರಾಂತಿಕರು ಮತ್ತು ವೈಭಾಷಿಕರು. ಕೇಳಿ ತಿಳ್ಕೊಳ್ಳುವಾಗ ಅವ್ರಿಗೆ ಈ ಹೆಸರು ಇರಲಿಲ್ಲ, ಎಲ್ಲರೂ ಬೌದ್ಧರು ಮಾತ್ರ ಆಗಿದ್ರು. ಮುಂದೆ ಆ 4 ಜನರು ಅದನ್ನು ಬೇರೆ ಬೇರೆ ಥರ ಅರ್ಥೈಸಿದ್ರು, ಅದಕ್ಕಾಗಿ 4 ಹೆಸರುಗಳು ಬಂದವು. ಅದನ್ನು ನಾವು ಇನ್ನು ಮುಂದೆ ನೋಡಬೇಕು.